ನೋಡ್ತಾ ಇದ್ದೀರಾ ತೇಜಸ್ ನ್ಯೂಸ್ ಕನ್ನಡ. ನಾನು ನಿಮ್ಮ ಸುಷ್ಮಿತಾ. ಬೀದರ್ನ ಮೈಲೂರಿನ ಸಿಎಂಸಿ ಕಾಲೋನಿಯ ಸಾಯಿಬಾಬಾ ಮಂದಿರ ಹತ್ತಿರವಿರುವ ಪಿ ವಿಷ್ಣು ಭೋಳ್ಸರೆ ಪಬ್ಲಿಕ್ ಕನ್ನಡ ಮತ್ತು ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ 2024ರಿಂದ 25ನೇ ಸಾಲಿನ 1ನೇ ತರಗತಿಯಿಂದ 8ನೇ ತರಗತಿಯವರೆಗಿನ ವಿದ್ಯಾರ್ಥಿಗಳ ಪ್ರವೇಶಾತಿ ಪ್ರಾರಂಭಿಸಲಾಗಿದೆ ಎಂದು ಹಾಗೂ ಆಸಕ್ತಿಯುಳ್ಳ ಪಾಲಕರು ಶಿಕ್ಷಣ ಸಂಸ್ಥೆಗೆ ಒಮ್ಮೆ ಭೇಟಿ ನೀಡುವುದಾಗಿ ಶಿಕ್ಷಣ ಸಂಸ್ಥೆಯ ಮುಖ್ಯೋಪಾಧ್ಯಾಯರು ಹಾಗೂ ಪ್ರಮುಖರಾಗಿರುವ ಶ್ರೀಮತಿ ಪಂಕಜಾ ಭೋಳ್ಸರೆ ಅವರು ಮಾತನಾಡಿ ತಿಳಿಸಿದ್ದಾರೆ. ಕಳೆದ 16 ವರ್ಷಗಳಿಂದ ಶಿಕ್ಷಣ ಸಂಸ್ಥೆಯನ್ನು ನಡೆಸಲಾಗ್ತಾ ಇದೆ. ಕೇವಲ 20 ವಿದ್ಯಾರ್ಥಿಗಳಿಂದ ಪ್ರಾರಂಭಿಸಲಾದ ನಮ್ಮ ಶಿಕ್ಷಣ ಸಂಸ್ಥೆಯಲ್ಲಿ ಈಗ 200ಕ್ಕೂ ಅಧಿಕ ವಿದ್ಯಾರ್ಥಿಗಳು ಅತ್ಯಂತ ಕಡಿಮೆ ಶುಲ್ಕದಲ್ಲಿಯೇ ನುರಿತ ಶಿಕ್ಷಕರಿಂದ ಉನ್ನತ ಮಟ್ಟದ ಶಿಕ್ಷಣವನ್ನು ಪಡೆಯುತ್ತಿದ್ದಾರೆ. ನಮ್ಮ ಮಕ್ಕಳು ಒಳ್ಳೆಯ ಶಿಕ್ಷಣ ಪಡೆಯಬೇಕು ಎನ್ನುವುದು ಪ್ರತಿಯೊಂದು ಪಾಲಕರ ಆಶಯವಾಗಿರುತ್ತದೆ. ಆ ಪಾಲಕರ ಆಶಯದಂತೆಯೇ ಪ್ರತಿಯೊಂದು ವಿದ್ಯಾರ್ಥಿಯೂ ಕೂಡ ಮಾನಸಿಕ ಸ್ಥಿರತೆಯನ್ನು ಅರಿತು ಆ ವಿದ್ಯಾರ್ಥಿಯ ಮಾನಸಿಕ ಸ್ಥಿರತೆಯ ಅನುಗುಣವಾಗಿಯೇ ನಮ್ಮಲ್ಲಿ ಅತ್ಯಂತ ಕಡಿಮೆ ಶುಲ್ಕದಲ್ಲಿ ಒಳ್ಳೆಯ ಗಾಳಿ ಬೆಳಕು ಸಕಾರಾತ್ಮಕ ವಾತಾವರಣದೊಂದಿಗೆ ವಿಶಾಲವಾದ ಕಟ್ಟಡದಲ್ಲಿ ಉನ್ನತ ಮಟ್ಟದ ಶಿಕ್ಷಣವನ್ನು ನೀಡಲಾಗುತ್ತಿದೆ. ಅತ್ಯಂತ ಕಡು ಬಡ ಕುಟುಂಬದ ಮಕ್ಕಳು ಕೂಡ ಶಿಕ್ಷಣದಿಂದ ವಂಚಿತರಾಗಿ ಇರದೆ ಎಲ್ಲ ವರ್ಗದ ಮಕ್ಕಳು ಶಿಕ್ಷಣ ಪಡೆಯಲೇಬೇಕು ಎನ್ನುವ ಒಂದು ಉದ್ದೇಶದೊಂದಿಗೆ ನಮ್ಮ ಶಿಕ್ಷಣ ಸಂಸ್ಥೆಯನ್ನ ಸ್ಥಾಪನೆ ಮಾಡಲಾಗಿದೆ. ಇಂದಿನ ಕಾಂಪಿಟೇಟಿವ್ ಯುಗದಲ್ಲಿ ಮಕ್ಕಳು ಪಠ್ಯೇತರ ಶಿಕ್ಷಣದ ಜೊತೆಗೆ ವಿದ್ಯಾರ್ಥಿಗಳು ದೈಹಿಕವಾಗಿ ಮಾನಸಿಕವಾಗಿ ಸದೃಢರಾಗಲು ವಿದ್ಯಾರ್ಥಿಗಳ ಸರ್ವತೋಮುಖ ಬೆಳವಣಿಗೆಗೆ ನಮ್ಮಲ್ಲಿ ಹೆಚ್ಚು ಒತ್ತು ನೀಡಲಾಗುತ್ತಿದೆ. ಅದರ ಜೊತೆಗೆ ನಮ್ಮ ಶಿಕ್ಷಣ ಸಂಸ್ಥೆಯಲ್ಲಿ ಏಪ್ರಿಲ್ 4ರಿಂದ ಮೇ 25ರವರೆಗೆ 5ನೇ ತರಗತಿಯಿಂದ 10ನೇ ತರಗತಿಯ ವಿದ್ಯಾರ್ಥಿಗಳಿಗಾಗಿ 45 ದಿವಸದ ಸಮ್ಮರ್ ಕ್ಯಾಂಪ್ ಕೂಡ ಹಮ್ಮಿಕೊಳ್ಳಲಾಗುತ್ತಿದೆ. ಜೊತೆಗೆ 10ನೇ ತರಗತಿಯ ವಿದ್ಯಾರ್ಥಿಗಳಿಗಾಗಿ 40 ದಿವಸದಲ್ಲಿ ಅವರ ಸಂಪೂರ್ಣ ಪಠ್ಯದ ವಿಷಯಗಳ ಸಂಪೂರ್ಣ ಶಿಕ್ಷಣ ನೀಡಲಾಗುವುದು ಹಾಗೂ ಪರೀಕ್ಷೆಯ ತಯಾರಿ ಕೂಡ ಮಾಡಲಾಗುತ್ತದೆ. ಬರೀ ಅಷ್ಟೇ ಅಲ್ಲದೆ 3ನೇ 4ನೇ 5ನೇ ತರಗತಿಯ ವಿದ್ಯಾರ್ಥಿಗಳಿಗಾಗಿ ಪ್ರತಿದಿನವೂ ಒಂದು ಶಾಲೆಯ ಅವಧಿಯ ನಂತರ ನವೋದಯ, ಸೈನಿಕ್, ಕಿತ್ತೂರು, ಆದರ್ಶ ವಿದ್ಯಾಲಯ, ಮೊರಾರ್ಜಿ ದೇಸಾಯಿ ಕೋಚಿಂಗ್ ಕ್ಲಾಸಸ್ ಕೂಡ ನೀಡಲಾಗುವುದು. 1ನೇ ತರಗತಿಯಿಂದ 10ನೇ ತರಗತಿಯ ವಿದ್ಯಾರ್ಥಿಗಳಿಗಾಗಿ ಟ್ಯೂಷನ್ ಸೌಲಭ್ಯ ಕೂಡ ನಮ್ಮಲ್ಲಿ ನೀಡಲಾಗುತ್ತಿದೆ. ಹಾಗಾಗಿ ನಿಮ್ಮ ಮಕ್ಕಳ ಉಜ್ವಲ ಭವಿಷ್ಯಕ್ಕಾಗಿ ನಮ್ಮ ಶಿಕ್ಷಣ ಸಂಸ್ಥೆಯಲ್ಲಿ ಪ್ರವೇಶ ಪಡೆಯಲು ನಮ್ಮ ಶಿಕ್ಷಣ ಸಂಸ್ಥೆಗೆ ಭೇಟಿ ನೀಡುವುದಾಗಿ ಶಿಕ್ಷಣ ಸಂಸ್ಥೆಯ ಮುಖ್ಯೋಪಾಧ್ಯಾಯರು ಹಾಗೂ ಪ್ರಮುಖರಾಗಿರುವ ಶ್ರೀಮತಿ ಪಂಕಜಾ ಭೋಳ್ಸರೆ ಅವರು ಮಾತನಾಡಿ ಮನವಿಯನ್ನ ಮಾಡಿದ್ದಾರೆ. ಸ್ಥಳ ಪಿ ವಿಷ್ಣು ಭೋಳ್ಸರೆ ಕನ್ನಡ ಹಾಗೂ ಆಂಗ್ಲ ಮಾಧ್ಯಮ ಶಾಲೆ, ಗುಂಪಾ, ಮೈಲೂರು ರಿಂಗ್ ರೋಡ್ ಬಳಿಯ ಮೈಲೂರಿನ ಸಾಯಿಬಾಬಾ ಮಂದಿರ ಹತ್ತಿರ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8610103719 ಮತ್ತು 8970692426. ಪಿ ವಿಷ್ಣು ಭೋಳ್ಸರೆ ಪಬ್ಲಿಕ್ ಸ್ಕೂಲ್, ಸಿಎಂಸಿ ಕಾಲೋನಿ, ಮೈಲೂರು, ಬೀದರ್. ಈ ಶಾಲೆಯಲ್ಲಿ 2024-25ನೇ ಸಾಲಿನ ಶಾಲಾ ಪ್ರವೇಶ ಪ್ರಾರಂಭವಾಗಿವೆ. ಆಸಕ್ತಿಯುಳ್ಳಂಥ ಪಾಲಕರು ಶಾಲೆಗೆ ಭೇಟಿ ನೀಡಬೇಕಾಗಿ ವಿನಂತಿ. ನಮ್ಮ ಶಾಲೆಯ ವಿಶೇಷತೆ, ಸೌಲಭ್ಯಗಳ ಕುರಿತು ಸ್ವಲ್ಪ 2 ಮಾತನ್ನು ಹೇಳುತ್ತೇನೆ. ನಮ್ಮ ಪಿ ವಿಷ್ಣು ಭೋಳ್ಸರೆ ಪಬ್ಲಿಕ್ ಶಾಲೆಯಲ್ಲಿ ಮೊದಲನೇದಾಗಿ ಹೇಳುವುದೇನೆಂದರೆ ಕಡಿಮೆ ಶುಲ್ಕದಲ್ಲಿ ಒಳ್ಳೆಯ ಗುಣಮಟ್ಟದ ಶಿಕ್ಷಣವನ್ನು ಕೊಡಲಾಗುತ್ತದೆ. ಅಷ್ಟೇ ಅಲ್ಲದೆ ಮಕ್ಕಳ ಮಾನಸಿಕತೆಯನ್ನು ಅರಿತು ಮಕ್ಕಳ ಗುಣಮಟ್ಟಕ್ಕೆ ತಕ್ಕಂತೆ ಶಿಕ್ಷಣ ನೀಡಲಾಗುತ್ತದೆ. ಅಷ್ಟೇ ಅಲ್ಲದೆ ನುರಿತ ಶಿಕ್ಷಕರಿಂದ, ಅನುಭವಿ ಶಿಕ್ಷಕರಿಂದ ಪ್ರತಿಯೊಂದು ಮಗುವಿಗೆ ವಿಶೇಷವಾದಂಥ ಶಿಕ್ಷಣ ನೀಡಲಾಗುತ್ತದೆ. ವಾರದಲ್ಲಿ ಕಿರು ಪರೀಕ್ಷೆಗಳು, ತಿಂಗಳಲ್ಲಿ ಪಾಲಕರ ಸಭೆ, ಈ ಥರದ ಪ್ರತಿಯೊಂದರಲ್ಲಿಯೂ ಪಾಲಕರು ಮಕ್ಕಳು ಬೆರೆತು ಉನ್ನತ ಮಟ್ಟದ ಶಿಕ್ಷಣವನ್ನು ಕೊಡಲಾಗುತ್ತದೆ. ನಮ್ಮ ಶಾಲೆಯಲ್ಲಿ ಕೇವಲ 20 ಮಕ್ಕಳಿಂದ ಪ್ರಾರಂಭವಾದ ನಮ್ಮ ಶಾಲೆ ಇಂದು 200 ಮಕ್ಕಳಿಗಿಂತ ಹೆಚ್ಚು ಮಕ್ಕಳು ನಮ್ಮ ಶಾಲೆಯಲ್ಲಿ ಓದುತ್ತಿದ್ದಾರೆ. ಇದಕ್ಕೆ ಕಾರಣ ಏನೆಂದರೆ ನಮ್ಮ ಶಾಲೆಯಲ್ಲಿ ಉನ್ನತ ಮಟ್ಟದ ಶಿಕ್ಷಣವನ್ನು ನೀಡಲಾಗುತ್ತದೆ. ಅಷ್ಟೇ ಅಲ್ಲದೆ ಕೆಲವೊಂದು ಮಕ್ಕಳು ಕಡು ಬಡತನದಲ್ಲಿದ್ದವರು ಕೂಡ ಒಳ್ಳೆಯ ಶಿಕ್ಷಣ ಕೊಡಿಸಬೇಕಂತಕ್ಕಂಥ ಪಾಲಕರು ನಮ್ಮ ಶಾಲೆಯಲ್ಲಿ ಉನ್ನತ ಮಟ್ಟದ ಶಿಕ್ಷಣ ಪಡೆದು ವಂಚಿತರಾಗದೇ ಇರಲಿ, ಪ್ರತಿಯೊಂದು ಮಗು ಶಿಕ್ಷಣ ಪಡೀಲಿ ಅಂತಕ್ಕಂಥ ಉದ್ದೇಶದಿಂದ ಕಡಿಮೆ ಶುಲ್ಕದಲ್ಲಿ ನಮ್ಮ ಶಾಲೆಯಲ್ಲಿ ಶಿಕ್ಷಣ ನೀಡಲಾಗುತ್ತದೆ. ಅಷ್ಟೇ ಅಲ್ಲದೆ ನಮ್ಮ ಶಾಲೆಯಲ್ಲಿ ಟ್ಯೂಷನ್ ಕ್ಲಾಸಸ್ ಕೂಡ ತೆಗೆದುಕೊಳ್ಳಲಾಗುತ್ತದೆ. ಶಾಲೆಯಲ್ಲಿ ಮಕ್ಕಳ ತಂದೆ ತಾಯಿಗೆ ವಿಶೇಷವಾದಂಥ ಗಮನ ಕೊಡದೇ ಇರದಂಥ ಪಾಲಕರು ನಮ್ಮ ಶಾಲೆಯಲ್ಲಿ ಟ್ಯೂಷನ್ ಕ್ಲಾಸಸ್ ಕೂಡ ಕಲಿಸಲಿಕ್ಕೆ ಸಹಾಯ ಆಗ್ತದಂತ ನಾವು ಅದು ಕೂಡ ಸೌಲಭ್ಯ ಒದಗಿಸ್ತಾ ಇದ್ದೇವೆ. ಅಷ್ಟೇ ಅಲ್ಲದೆ ಈಗ ಬೇಸಿಗೆ ಶಿಬಿರ ಕೂಡ ನಮ್ಮ ಶಾಲೆಯಲ್ಲಿ ನಡೆಸುತ್ತೇವೆ. ಏಪ್ರಿಲ್ 10ರ ನಂತರ ಎಲ್ಲ ಶಾಲೆಗಳು
ಮುಗಿದಿರ್ತವೆ. ಹಾಗಾಗಿ ನಮ್ಮ ಶಾಲೆಯಲ್ಲಿ ಏಪ್ರಿಲ್ 4ರಿಂದ ಬೇಸಿಗೆ ಶಿಬಿರದ ಪ್ರವೇಶ ಪ್ರಾರಂಭವಾಗುತ್ತವೆ. ಏಪ್ರಿಲ್ 4ರಿಂದ ಮೇ 25ರವರೆಗೆ 45 ಡೇಸ್ ಕೋಚಿಂಗ್ ಕ್ಲಾಸಸ್ ನಡೆಸುತ್ತೇವೆ. ಈ ಕೋಚಿಂಗ್ ಕ್ಲಾಸಸ್ಸಲ್ಲಿ ಹೇಳ್ತಕ್ಕಂಥ ವಿಶೇಷತೆ ಏನು ಅಂದರೆ ಕನ್ನಡ ವ್ಯಾಕರಣ ಆಗಿರ್ಬೋದು, ಇಂಗ್ಲೀಷ್ ಗ್ರಾಮರ್ ಆಗಿರ್ಬೋದು, ಜನರಲ್ ನಾಲೆಜ್ ಪ್ಲಸ್ ಮ್ಯಾಥ್ಸ್ ಬೇಸಿಕ್ ನಾಲೆಜ್. ಯಾವ ಮಗು ಯಾವ ವಿಷಯದಲ್ಲಿ ಕಡಿಮೆ ಬುದ್ಧಿಶಕ್ತಿ ಇದೆ ಆ ವಿಷಯದಲ್ಲಿ ಪ್ರವೀಣತೆ ಹೊಂದಲಿ ಅಂತ ಆ ವಿಶೇಷತೆ ಕೊಟ್ಟು ಆ ಮಗುವಿಗೆ ಪ್ರತಿಯೊಂದರಲ್ಲಿಯೂ ವಿಶೇಷತೆ ಕೊಟ್ಟು ಅವರಿಗೆ ಉನ್ನತ ಶಿಕ್ಷಣ ಕೊಡಲಿಕ್ಕೆ ವಿಶೇಷತೆ ಕೊಡುತ್ತೇವೆ. ಅಷ್ಟೇ ಅಲ್ಲದೆ 10ನೇ ತರಗತಿಯ ಮಕ್ಕಳಿಗೆ 45 ಡೇಸ್ನಲ್ಲಿ ಅವರ ಎಲ್ಲ ವಿಷಯಗಳ ಬಗ್ಗೆ ಅವರಿಗೆ ಸಂಪೂರ್ಣ ಮಾಹಿತಿ ನೀಡಿ ಒಂದು ಪರೀಕ್ಷೆಯ ತಯಾರಿ ಕೂಡ ಮಾಡಲಾಗುತ್ತಿದೆ. ವಿಶೇಷವಾಗಿ 5ನೇ ಮತ್ತು 10ನೇ ತರಗತಿಯ ಮಕ್ಕಳಿಗೆ ವಿಶೇಷ ಗಮನವನ್ನು ಕೊಟ್ಟು ಅವರಿಗೆ ವಿಶೇಷ ನುರಿತ ಶಿಕ್ಷಕರಿಂದ ಶಿಕ್ಷಣವನ್ನು ಕೊಡಲಾಗುತ್ತದೆ. ಹಾಗಾಗಿ ತಾವು ಪಾಲಕರು ಬೇಗನೆ ನಮ್ಮ ಶಾಲೆಗೆ ಭೇಟಿ ನೀಡಿ ಪ್ರವೇಶಾತಿಯನ್ನು ಕೊಡಿಸಬೇಕಂತ ಹೇಳುತ್ತಾ ನನ್ನ ಮಾತನ್ನು ಮುಗಿಸುತ್ತೇನೆ.